ನಾನು ಕರ್ನಾಟಕದ ಜನರನ್ನು ನಗಿಸಿದ್ದೀನಿ, ಇರುವಷ್ಟು ದಿನ ನಗಿಸಿದ್ದೀನಿ. ನನ್ನನ್ನು ಕೂಡ ನಗುತ್ತಲೇ ನೀವು ಕಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾಣ ಹೋಗುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರೀತಿಯ ಮಕ್ಕಳಿಗೆ ಹೇಳಿದಂತಹ ಮಾತಿದು. ಯಾರು ಹೇಳಿದ್ದು ಅಂತ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತಾಗಿರುತ್ತೆ. ಸರಿಗಮ ವಿಜಯವರು ಇನ್ನಿಲ್ಲ, ನಮ್ಮ ನಾಡಿನ ಹೆಮ್ಮೆಯ ನಟ ಅಂತಲೇ ಹೇಳಬಹುದು, ಅದ್ಭುತ ಕಲಾವಿದ. ಇದ್ದಷ್ಟು ದಿನವೂ ಕೂಡ ಎಲ್ಲರನ್ನ ರಂಜಿಸುತ್ತಾ ನಗಿಸುತ್ತಾ ನಮಗಾಗಿ ಒಂದಷ್ಟು ವಿಶೇಷತೆಗಳನ್ನು ಕೊಟ್ಟು ಹೋಗಿರುವಂತಹ ಅದ್ಭುತ ನಟ. ಅವರು ನಮಗೆ ವಿಸಿಬಲ್ ಇಲ್ಲ, ಆದರೆ ನಮ್ಮ ಜೊತೆ ಇರ್ತಾರೆ. ಅವರ ಮಗ ರೋಹಿತ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ. ಕ್ಷಣ ಅಂದರೆ ಏನಾಯಿತು ಮೇಡಮ್, ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಏನೇ ಒಂದು ಸಣ್ಣದಾದರೂ ಕೂಡ ಐ ಯೂಸ್ ಟು ಟೇಕ್ ಹಿಮ್ ಅಪ್ ಆ್ಯಂಡ್ ಡೌನ್. ಸೊ ಇದು ಕೂಡ ಒಂದು, ಯಾಕೆಂದರೆ ವೆದರ್ ಆ ರೀತಿ ಇರೋದ್ರಿಂದ ಕಂಜೆಷನ್ ಆಗಿರ್ಬೋದು ಅಂತ ಒಂದಂತೂ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಮಾಮೂಲಿ ಕರ್ಕೊಂಡೋಗಿ ನಮಗೆ ಗೊತ್ತಿಲ್ಲ ಇಷ್ಟು ಸೀರಿಯಸ್ ಆಗ್ತಕ್ಕಂಥದ್ದು ಅಂತ. ಫಸ್ಟು 3-4 ಡೇಸ್ ಅಂತ ಏನು ಸೀರಿಯಸ್ ಇರಲಿಲ್ಲ. ಮಧ್ಯದಲ್ಲಿ ಇಟ್ ಬಿಕೇಮ್ ಕಂಪ್ಲೀಟ್ಲಿ ನಾವು ಲಂಗ್ಸು ಅಂತ ಹೋಗಿರ್ತಕ್ಕಂಥದ್ದು, ತಿರ್ಗಾ ಕಾರ್ಡಿಯಾಕು, ತಿರ್ಗಾ ಕಿಡ್ನಿ. ಸೊ ಆ ಥರ ಎಲ್ಲ ಆದಾಗ ಭಯ ಆಯಿತು. ಸೊ ಈಗೊಂದು ಜಸ್ಟ್ 3 ಡೇಸ್ ಬ್ಯಾಕು ಕೂಡ ಇಮಿಡಿಯೇಟ್ಲಿ ಚೇತರಿಸ್ಕೊಂಡ್ರು. ಸೊ ಈಗ ಮಲ್ಟಿಪಲ್ ಅಂತಂತ ಬಂದಾಗ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅದೊಂದು ಬಂದುಬಿಡ್ತದೆ. ಸೊ ಫಸ್ಟೇ ನನಗೆ ಹೇಳಿದರು, ಯಾವುದೇ ರೀತಿ ವೆಂಟಿಲೇಟರ್ಸ್ ಆಗಲಿ, ಯಾವುದೇ ರೀತಿ ಇದಾಗಬಾರ್ದು, ದಯವಿಟ್ಟು ನಾನು ನಗ್ಸಿದ್ದೀನಿ, ನಗ್ತಾ ನಾನು ಕಳಿಸ್ಕೊಡ್ರಿ, ನನಗೆ ಹಿಂಸೆ ಬೇಡ ಅಂತಕ್ಕಂಥದ್ದು. ಸೊ ಅವ್ರು ಏನು ಮಾತಾಡಿದ್ದಾರೆ ಅದೇ ರೀತಿ ನಾವು ಹಾಸ್ಪಿಟ್ಲಲ್ಲೂ ಆ ತಕ್ಕನಂಗೆ ಎಲ್ಲ ರೀತಿಲಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಿಸಿ, ಸೊ ಅವ್ರು ಹುಷಾರಾಗಿ ಬಂದಿದ್ದರು. ತಿರ್ಗಾ ಸಿಂಗಾಪುರ್ ಮೌಂಟ್ ಎಲಿಜಬೆತ್ಗೂ ಮಾತಾಡಿದ್ವಿ. ಸೊ ಅನಿವಾರ್ಯತೆ ವಿಧಿವಶ ಇವತ್ತು ಬೆಳಗ್ಗೆ 9:30ಗೆ ಇದಾಯಿತು ಮೇಡಮ್. ಈ ರೀತಿ ಇದೆ ಅಂತ ಅವರ ಫ್ಯಾಮಿಲಿಯವರು ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಮಾತಾಡಿದ್ದು ಆ ಥರದ್ದೇನಾರು ಇದೆಯಾ ಅಂತ ಹೇಳಿ? ಇಲ್ಲ, ಅವ್ರ ಕಡೆಯಿಂದ ಯಾರು ಕನೆಕ್ಟ್ ಮಾಡಿಲ್ಲ ಮೇಡಮ್. ಬಟ್ ಅದು ಅವ್ರಿಗೆ 100% ಅವ್ರಿಗೂ ತಿಳಿದಿರ್ತದೆ. ಸೊ ಈಗ ಅವ್ರದ್ದು ಕೂಡ ಆರೋಗ್ಯ ಸಮಸ್ಯೆ ಇದೆ, ಫಿಸಿಯೋಥೆರಪಿ ಎಲ್ಲ. ಸೊ ಖಂಡಿತ ಅವರು ಸ್ಪಂದಿಸ್ತಾರೆ. ಯಾಕೆಂದರೆ ದರ್ಶನ್ ಸರ್ ಆಗಲಿ, ಅವ್ರ ಕುಟುಂಬ ಆಗಲಿ, ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರದಾಗಿರ್ತಕ್ಕಂಥವ್ರು. ಅಪ್ಪಾಜಿ ಅಂತಂದರೆ ಅಷ್ಟೇ ಅಭಿಮಾನ, ಒಳ್ಳೆ ಒಡನಾಟ ಇರ್ತಕ್ಕಂಥದ್ದು. ಸೊ ಡೆಫಿನೆಟ್ಲಿ ಹೊಸ ವರ್ಷದ ದಿನ ಇದ್ವಿ ನಾವು, ಹಾಡುಗಳನ್ನು ಹೇಳ್ಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕೆ MG ರೋಡ್ಗೆ ಹೋಗೋಣ ಅಂತ ಫ್ಯಾಮಿಲಿ ಜೊತೆ ಹೋಗಿ ಇಲ್ಲಿ ಹಾಡು ಹೇಳ್ಕೊಂಡು ನಾಟಕ ಮಾಡಿಕೊಂಡು ಇದ್ರೇನು ಅಂತ ಆ ವಿಡಿಯೋ ನೋಡಿದಾಗ ನನಗೆ ಅವರು ಇದ್ದಂಥ ರೀತಿ, ಅವ್ರ ಜೀವನವನ್ನು ಸಂಭ್ರಮಿಸಿದ್ದ ರೀತಿಯನ್ನು. ಜನರಲಿ ಏನು ಅಂತಂದರೆ, ಹೊಸ ವರ್ಷ ಆಗಲಿ, ಅವ್ರ ಬರ್ತ್ಡೇ ಆಗಲಿ, ಒಂದು ಕಂಪ್ಲೀಟ್ಲಿ ಪ್ರತಿಯೊಂದು ಮನೆಯವರು, ಮೊಮ್ಮಕ್ಕಳು ಎಲ್ಲರೂ ಅವ್ರ ಮನೇಲಿರಬೇಕು. ಅದಾದಮೇಲೆ ಅವರು ಪ್ರತಿ ವರ್ಷ ಹೊಸ ವರ್ಷ ನ್ಯೂ ಇಯರ್ ಅಂತ ಬಂದಾಗ 31st ಬಂದಾಗ ಅವರು ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗ್ತಾರೆ. ಅದೊಂದು ಟೈಗರ್ ಪ್ರಭಾಕರ್ ಅಂಕಲ್ಲು ಇದ್ದಾಗಿಂದನೂ ಒಂದು ವಾಡಿಕೆ. ಟೈಗರ್ ಪ್ರಭಾಕರ್ ಅಂಕಲ್ ಹೋದಾಗಿಂದನೂ ನ್ಯೂ ಇಯರ್ ನಮಗೆ ಡಿಸೆಂಬರ್ 31st ಅಂತಂದಾಗ ಸೊ ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿ ಅವರು ಪ್ರಭಾಕರ್ ಅಂಕಲ್ ಜೊತೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಕ್ಯಾಂಡಲ್ ಇಟ್ಟರು. ಸೊ ಅದೇ ವಾಡಿಕೆ ಇವತ್ತವರೆಗೂ ಇತ್ತು. ಸೊ ಈಗ ಆರೋಗ್ಯ ಕಾರಣದಿಂದ ಆಗಲ್ಲ ಅಂತಂದಾಗ ಎಲ್ಲರನ್ನ ಫ್ಯಾಮಿಲಿಯವ್ರನ್ನೆಲ್ಲ ಆಚೆ ಕರ್ಕೊಂಡೋಗಿ ಎಲ್ಲ ಜೊತೆಲಿದ್ದು, ದಟ್ಸ್ ಹೌ ಹಿ ಸೆಲೆಬ್ರೇಟ್ಸ್. 3-4 ಡೇಸ್ ಅವ್ರಿಗೆ ಬೆಳಗ್ಗೆ ಇವತ್ತೇ ಅಂತಲ್ಲ, ಅವ್ರದ್ದೇ ಆದಂಥ ಒಂದು ಸಾವಿರಾರು ಭಾಳ ದೊಡ್ಡ ಬಳಗಗಳಿದೆ. ಸೊ ಪ್ರತಿ ದಿವಸನೂ ಕರೆಕ್ಟು 3:30 ಇಂದ 4 ಗಂಟೆ ಅವ್ರದ್ದು ಒಂದು ಹಳೇ ಸರ್ಕಲ್ಗಳಿದೆ. ಯಾರು ಫಸ್ಟ್ ಕಳಿಸ್ತಾರೆ ಗುಡ್ ಮಾರ್ನಿಂಗ್, ಯಾರು ಫಸ್ಟು ರಿಪ್ಲೈ ಮಾಡ್ತಾರೆ ಅಂತ. ಇಲ್ಲಿ ನಾವು ಮೇಲ್ಗಡೆ ಮಲಗಿರ್ತೀವಿ, ನಮಗೂ ಕಳಿಸ್ತಾರೆ ಗುಡ್ ಮಾರ್ನಿಂಗು ಅವರು. ಸೊ ಅದೊಂದು ವಾಡಿಕೆ ಇತ್ತು ಅದು. ಸೊ ಈಗ ಫಸ್ಟ್ 4 ಡೇಸ್ ಇದ್ದಾಗೂ ಕೂಡ ಎಬ್ಬರ್ಸು, ಅವ್ರು ಹಾಸ್ಪಿಟ್ಲಲ್ಲಿ ಅಲಾರಾಮ್ ಇಡು, ನನ್ನ ಎಬ್ಬರ್ಸು, ಎಲ್ಲ ನನ್ನ ಸ್ನೇಹಿತರುಗಳು, ಎಲ್ಲ ನನ್ನ ಚಿತ್ರರಂಗ ಕುಟುಂಬದವ್ರಿಗೂ ಎಲ್ಲರಿಗೂ ನಾನು ಗುಡ್ ಮಾರ್ನಿಂಗ್ ಕಳಿಸ್ಬೇಕು, ಸತತವಾಗಿ ಕಳಿಸಿದ್ದಾರೆ. ಯಾವಾಗ ಅದು ಮೆಸೇಜ್ ಸ್ಟಾಪ್ ಆಯಿತು, ಆಟೋಮೆಟಿಕ್ ನಮಗೆ ಐ ಗಾಟ್ ಅ ಕಾಲ್ಸ್. ಸೊ ಎವ್ರಿ ಒನ್ ಸ್ಟಾರ್ಟೆಡ್ ಆಸ್ಕಿಂಗ್. ಮನೇಲಿ ಏನಾದ್ರು ಒಂದು ವಿಚಾರಗಳನ್ನ ನೀವು 100% ಮಾತಾಡಿರ್ತೀರಾ. ಏನು ವಿಚಾರಗಳನ್ನ ಶೇರ್ ಮಾಡಿದ್ದಾರೆ ಸರ್ ಸಿನಿಮಾ ಇಂಡಸ್ಟ್ರಿ, ಸೀರಿಯಲ್ ಅಂತೆಲ್ಲ ಬಂದಾಗ ಜಾಸ್ತಿ ಇದ್ದ ವಿಚಾರ? ಇಲ್ಲ, ಆ ರೀತಿ ಇಲ್ಲ ಮೇಡಮ್. ಇವತ್ತಿಗೂ ಅವ್ರದ್ದು ಕಾಲು ಆಕ್ಸಿಡೆಂಟ್ ಆಗಿ ಇದೆಲ್ಲ ಕೂತು ಅನಾರೋಗ್ಯ ಇದ್ದಾಗಲೂ ಕೂಡ ಇವತ್ತವರೆಗೂ ಒಂದು ಪೆನ್ನು, ಪೇಪರು, ಬುಕ್ ಇಟ್ಕೊಂಡು ಅವ್ರದ್ದೇ ಆದಂಥ ಅವ್ರ ಪ್ರಪಂಚದಲ್ಲಿ ಏನೋ ಒಂದು ಬರಿತಾನೆ ಇರ್ತಾರೆ. ನೆವರ್ ಹಿ ಹ್ಯಾಸ್ ವೇಸ್ಟೆಡ್ ಟೈಮ್. ಬೆಳಗ್ಗೆ 4 ಗಂಟೆಗೆ ಎದ್ದರೆ ತಿರ್ಗಾ ರಾತ್ರಿ 10:30ವರೆಗೂ ಹಿ ಹ್ಯಾಸ್ ನೆವರ್ ವೇಸ್ಟೆಡ್ ಟೈಮ್. ಸಿನಿಮಾ ನೋಡೋದು ಆಗಲಿ, ಆ್ಯಂಡ್ ಈಸ್ ವೆರಿ ಜೋವಿಯಲ್ ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ನನಗೆ, ನನ್ನ ತಮ್ಮನಿಗಾಗಲಿ, ನಮ್ಮ ಇಡೀ ಕುಟುಂಬದವ್ರಿಗೂ ಹಿ ಈಸ್ ವೆರಿ ಮೋಟಿವೇಟೆಡ್. ಇವತ್ತವರೆಗೂ ಆ ಥರ ಯಾವತ್ತೂ ಬೈದಿರೋದಾಗಲಿ, ಹೊಡೆದಿರೋದಲ್ಲ, ಬೈದಿರೋದಾಗಲಿನೇ ಇಲ್ಲ. ಪರ್ಟಿಕ್ಯುಲರ್ಲಿ ಯಾವಾಗ ನಾನು ಸದಾ ಅವ್ರ ಜೊತೆಲಿ ಇರ್ತಕ್ಕಂಥದ್ದು. ಸೊ ದಟ್ ವಾಸ್ ಮೈ ರಿಲೇಷನ್ಶಿಪ್ ವಿತ್ ಹಿಮ್. ಅವ್ರಿಗೂ ಗೊತ್ತಿಲ್ಲ
ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ರೀತಿ ಅಂದರೆ ಅವ್ರು ನೀವು ಕಣ್ಬಿಡಪ್ಪ ಅಂತೆಲ್ಲ ಹೇಳೋದು ನೋಡ್ರಿ ನಾವು ಕೂಡ ಭಾವುಕರಾದ್ವಿ ಆ ಕ್ಷಣಕ್ಕೆ. ಚಾಂಟ್ ಮಾಡು ಓಂ ಅನ್ನು ಅಂತೆಲ್ಲ ಹೇಳಿದ ಆ ಗಳಿಗೆಗಳು ನೋಡ್ತಾ ಇದ್ರೆ ಒಂಥರ ಎಂಥವ್ರಿಗಾದ್ರೂ ಒಂಥರ ತುಂಬ ಭಾರ ಅನಿಸುತ್ತೆ ಮನಸ್ಸು. ಅವ್ರಿಗೆ ಗೊತ್ತಿಲ್ಲ ವಾಪಸ್ ನಾನು ಮನೆಗೆ ಬರಲ್ಲ ಅಂತ. ಸರ್ ಅಂದರೆ ಅವ್ರು ಇರ್ತಾರೆ ಬಟ್ ಅವ್ರು ವಿಸಿಬಲ್ ಇರಲ್ಲ. ಫಸ್ಟು 3 ದಿವಸ ಏನಾಯಿತು, ನಾರ್ಮಲ್ ಚೆಸ್ಟ್ ಪೇಯ್ನು, ಲಂಗ್ಸ್ ಕಂಜೆಷನ್ ಅಂತ ಅಂದ್ಬಿಟ್ಟು ಹೇಳಿರೋದು. ಸೊ ಆಮೇಲೆ ಹೋಗ್ತಾ ಸೀರಿಯಸ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಈಗ ಒಂದು ಸರಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಯಾಕೆಂದರೆ ಅಲ್ಲಿ ಮೆಡಿಕೇಷನ್ಸು ಅದಕ್ಕೆ ಈಕ್ವಲ್ ಆಗಿ ಕೊಡ್ತಾಯಿದ್ರು ಪಾಪ. ಸೊ ನಾವು ಮಣಿಪಾಲ್ ಆಸ್ಪತ್ರೆ, ನಮ್ಮ ಡಾಕ್ಟರ್ ಪ್ರದೀಪ್ ಆಗಲಿ, ಡಾಕ್ಟರ್ ದೀಪಕ್ ಆಗಲಿ, ನಮ್ಮ ಡಾಕ್ಟರ್ ಕಾರ್ತಿಕ್, ನಮ್ಮ ಎಲ್ಲ ಸ್ಟಾಫ್ ಅವರು, ಐ ಸಿ ಯು ಡಾಕ್ಟರ್ಸ್ ನಿಜವಾಗೂ ಭಾಳ ಚಿರುಣಿಯಾಗಿರ್ತೀವಿ ನಾವು ಅವ್ರಿಗೆ. ಯಾಕೆಂದರೆ 8 ದಿವಸ ನಾವು ಮಗು ನೋಡ್ಕೊಂಡಿದ್ದಾರೆ. ಸೊ ಸತತವಾಗಿ ನನಗೆ ICU ಒಳಗಡೆ ಚೇರ್ ಹಾಕಿ ಕೂರಿಸಿ, ಸೊ ಅವ್ರಿಗೆ ಗೊತ್ತಿರಲಿಲ್ಲ. ಆಲ್ ಆಫ್ ಎ ಸಡನ್ ಮಧ್ಯದಲ್ಲಿ ಜ್ಞಾನ ಹೋಗ್ಬಿಡ್ತು ಅವ್ರಿಗೆ, ಪ್ರಜ್ಞೆ ಹೋಗ್ಬಿಡ್ತು ಅವ್ರಿಗೆ. ಸೊ ಹೀ ಸ್ಟಾರ್ಟೆಡ್ ನನ್ನೇ ಕರಿಯೋರು, ಹೋಗಿ ನನ್ನ ಮಗನ ರೋಹಿತ್ ಕರಿ ಅವ್ರಿಗೆ. ಯಾಕೆಂದರೆ ಸದಾ ನಾನೇ ಅವ್ರ ಜೊತೆಲಿ ಇರಬೇಕಾಗಿತ್ತು ಯಾವಾಗಲೂ. ಸೊ ಅಲ್ಲಿಂದ ಹೀ ಸ್ಟಾರ್ಟೆಡ್ ಲೂಸಿಂಗ್ ಹಿಸ್ ಕಾನ್ಷಿಯಸ್. ಸೊ ದೆನ್ ಲೇಟರ್ ಅದೃಷ್ಟವಶ ಮೊನ್ನೆ 4 ದಿವಸದಿಂದ ಎಲ್ಲ ಮೆಡಿಕೇಷನ್ಸ್ ಎಲ್ಲ ಬೇರೆ ಹೈಯರ್ ರೌಂಡ್ ಎಲ್ಲ ಮಾಡಿದಾಗ ದೆನ್ ಅಚೇತರಿಕೆ ಬಂತು. ದೆನ್ ಹೋಗ್ಬಿಟ್ಟು ಅಪ್ಪ ಅಂತಂದಾಗ ಹೀ ಸ್ಟಾರ್ಟೆಡ್ ರೆಕಗ್ನೈಸಿಂಗ್. ಸೊ ಅಲ್ಲಿಂದ ಒಂದು ಖುಷಿ ಆಯಿತು. ಸೊ ಮೆಡಿಕಲಿ ನಾವು ಏನೇನು ಕೊಡಬೇಕು ಎಲ್ಲ ರೀತಿಲಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಬಟ್ ಇಟ್ಸ್ ಅ ಮಲ್ಟಿಪಲ್ ಆರ್ಗನ್ಸ್ ಪ್ರಾಬ್ಲಮ್. ಸಹಸ್ರಾರು ಅಭಿಮಾನಿಗಳನ್ನು ಹೊಂದಿದಂಥವರು, ಅಪ್ಪಟ ಕಲಾವಿದ, ಕನ್ನಡದ ಕಂದ. ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನೀವು ಇವಾಗ ಅವ್ರಿಗೆ ಕಾಣಿಸ್ತೀರಾ? ನಿಮ್ಮ ಕೊನೆಯ ಮಾತು. ಇಲ್ಲ, ಅವತ್ತಿಂದನೂ ನಮ್ಮ ತಂದೆಯವರಿಗೆ ಪ್ರೀತಿಸಿದಿರಿ. ನಮ್ಮ ತಂದೆಯವರು ನಮ್ಮ ಚಿತ್ರರಂಗಕ್ಕೆ ಏನು ಸೇವೆ ಮಾಡಿದಿರಿ, ಅದಕ್ಕೆ ನಮ್ಮ ಸಿನಿಮಾ ರಂಗದವರಾಗಲಿ, ಎಲ್ಲ ಕಲಾವಿದರಾಗಲಿ, ಅವರ ಸ್ನೇಹಿತರಾಗಲಿ, ನಮ್ಮ ಇಡೀ ಚಿತ್ರರಂಗದ ಬಣಗ ನಮಗೆ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನು ಇನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದಿಲ್ಲ, ಇರೋದನ್ನು ಉಳಿಸ್ಕೊಂಡು ಹೋದರೆ ಸಾಕಾಗೈತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್.